ಸೆಕೆಂಡ್ಲಿ, ಅಷ್ಟೇ ಮುಖ್ಯವಾದದ್ದು ನಿಮ್ಮ ಮೈಂಡ್, ನಿಮ್ಮ ಯೋಚನೆಗಳು. ನೀವೇನ್ ನೋಡ್ತಾ ಇದ್ದೀರಾ, ನೀವೇನ್ ಓದ್ತಾ ಇದ್ದೀರೋ ಅದೇ ನೀವಾಗ್ತೀರಿ. ನಿಮ್ ಮೊಬೈಲ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಏನೇನೋ ನೋಡ್ತಾ ಇರ್ತೀರಲ್ಲ, ನಿಮ್ಗೆ ಗೊತ್ತಿಲ್ಲದೆ ಅದೆಲ್ಲ ನಿಮ್ ಕಂಪ್ಯೂಟರ್ ಅಲ್ಲಿ ಫೀಡ್ ಆಗ್ತಿರುತ್ತೆ. ನಿಮ್ಮ ಕಂಪ್ಯೂಟರ್ ಒಳಗೆ ಏನಾಗ್ತಿದ್ದೀರಾ ನೋಡಿ. ಬರೀ ಡಸ್ಟ್ಬಿನ್ ತರ ಟ್ರಾಶ್ ಆಗ್ತಾ ಇದ್ರೆ ನೀವ್ ಎಕ್ಸ್ಟ್ರಾರ್ಡಿನರಿ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಎಂಟರ್ಟೈನ್ಮೆಂಟ್ಗೋಸ್ಕರ ಸ್ವಲ್ಪ ಹೊತ್ತು ಅದು ಇದು ನೋಡೋದಲ್ಲ, ಓಕೆ. ನೀವು ನೋಡುವಂತ ವಿಷಯಗಳು, ನೀವು ಓದುವಂತ ವಿಷಯಗಳೇ ನಿಮ್ಮ ಜೀವನವನ್ನ ನಿರ್ಣಯ ಮಾಡುತ್ತೆ. ಹಾಗಾಗಿ ಪ್ಲೀಸ್ ಡೋಂಟ್ ಅಬ್ಯೂಸ್ ಯುವರ್ ಮೈಂಡ್. ಅಂಡ್ ಆಫ್ ಕೋರ್ಸ್ ದ ಲಾಸ್ಟ್ ಥಿಂಗ್, ಹ್ಯಾವ್ ಅ 360 degrees ಲೈಫ್. ಬರೀ ಓದು ಅಥವಾ ಬರೀ ಸ್ಪೋರ್ಟ್ಸು ಅಥವಾ ಬರೀ ಫ್ಯಾಷನ್ ಅಥವಾ ಬರೀ ಅಂಕಲ್ ಆಂಟಿ ಫಂಕ್ಷನ್ ಅಂತ ಒಂದಕ್ಕೆ ಸೀಮಿತವಾಗಬೇಡಿ. ಲೈಫ್ ಇಸ್ ಬ್ಯೂಟಿಫುಲ್. 360 degrees ನೀವು ಲೈಫ್ ನ ಎಂಜಾಯ್ ಮಾಡಬೇಕು. ಜೀವನದ ಎಲ್ಲಾ ಅದ್ಭುತಗಳು ನಿಮ್ಗೆ ಸಿಗಬೇಕು, ಅದು ಸಿಗುತ್ತೆ. ಯು ಕ್ಯಾನ್ ಬಿ ಎ ಗುಡ್ ಸ್ಟೂಡೆಂಟ್, ಯು ಕ್ಯಾನ್ ಬಿ ಎ ಗುಡ್ ಬ್ರದರ್, ಯು ಕ್ಯಾನ್ ಬಿ ಎ ಗುಡ್ ಸನ್, ಯು ಕ್ಯಾನ್ ಬಿ ಎ ಗುಡ್ ಲವರ್, ಎವ್ರಿಥಿಂಗ್. ಯು ಮಸ್ಟ್, ಯಸ್, ಯು